ರೋಮಾಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 15ನೇ ವಚನ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ಕರ್ತನಲ್ಲಿ ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೊಂದಿಸ್ತೇನೆ. ಈ ದಿವಸ ಸಹ ಕರ್ತ ನಿಮಗೆ ಕೂಡ ಮಾತನಾಡುವವರಾಗಿದ್ದಾರೆ. ಇಂದು ಈ ಲೋಕದಲ್ಲಿ ನಡೆಯುವಂಥ ಎಷ್ಟೋ ಸಂಗತಿಗಳನ್ನು ನೀವು ನೋಡುವಾಗ ಭಯದಲ್ಲಿ ಇರಬಹುದು. ದೇವ ಮಕ್ಕಳು ನಾವು, ದೇವರನ್ನು ಅರಿಯಲ್ಪಟ್ಟಂಥವರು. ಭಯಪಡಬೇಡ ಎಂಬುದಾಗಿ ಹೇಳಿ ಸತ್ಯವೇದದಲ್ಲಿ 365ಕ್ಕಿಂತಲೂ ಹೆಚ್ಚು ಬಾರಿ ಬರೆಯಲ್ಪಟ್ಟವರಾಗಿದ್ದಾರೆ. ಅಂದರೆ ಪ್ರತಿದಿನವೂ ಸಹ ನಾವು ಭಯಪಡಬಾರದು. ಈ ಲೋಕದಲ್ಲಿ ಭಯಪಡಿಸುವಂಥ ಸಂಗತಿಗಳು ಅನೇಕ ಉಂಟು. ಪ್ರಯಾಣಿಸುವಾಗ ಭಯಗಳು ಮಾತ್ರವಲ್ಲದೆ ನೆರೆಯವರ ಬಗ್ಗೆ ಭಯ, ನೀವು ಕೆಲಸ ಮಾಡುತ್ತಾ ಇರುವಂಥ ಸ್ಥಳಗಳಲ್ಲಿ ಭಯ, ನೀವು ಮಾಡಿದಂಥ ಸಾಲದ ನಿಮಿತ್ತವಾಗಿ ಭಯ, ಮಾತ್ರವಲ್ಲದೆ ನಿಮ್ಮ ಮಕ್ಕಳ ಭವಿಷ್ಯತ್ತನ್ನು ಕುರಿತಾಗಿ ಭಯ, ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ಲೋಕದಲ್ಲಿ ಸಂರಕ್ಷಣೆ ಇಲ್ಲದೆ ಇರುವಂಥದ್ದನ್ನು ನೋಡಿ ಭಯ, ಮಾತ್ರವಲ್ಲದೆ ರಾತ್ರಿಯ ವೇಳೆಯಲ್ಲಿ ಭಯ, ಮಲಗುವಂಥ ಸಮಯದಲ್ಲಿ ಕೆಟ್ಟ ವಿಧವಾದಂಥ ಸಂಗತಿಗಳು, ಕನಸುಗಳು, ಇವುಗಳು ಸಹ ಒಂದು ರೀತಿ ಭಯ. ಹೀಗೆ ಭಯವು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಸಂತೋಷವನ್ನು ಕದ್ದುಕೊಳ್ಳುತ್ತಾ ಇರ್ಬೋದು. ಆದರೆ ನೀವು ಭಯದಲ್ಲಿ ಬೀಳಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥವರಲ್ಲ, ನೀವು ಕರ್ತನ ಮನೋಭಾವವನ್ನು ಹೊಂದಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥವರು. ಅಂದರೆ ಯೇಸು ಕರ್ತನಲ್ಲಿ ಇಡಲ್ಪಟ್ಟಂಥ ಅದೇ ಧೈರ್ಯದ ಆತ್ಮನನ್ನು ತಂದೆಯಾದ ದೇವರು ನಿಮ್ಮಲ್ಲೂ ಸಹ ಇಡಲ್ಪಟ್ಟವರಾಗಿದ್ದಾರೆ. ಹಾಗಾಗಿ ನೀವು ದಾಸನ ಭಾವವನ್ನು ಹೊಂದಿದವರಲ್ಲ. ದಾಸನು ಭಯದಲ್ಲಿ ಇರುವಂಥವನು, ಆದರೆ ಮಗನು ಧೈರ್ಯಶಾಲಿ. ಆತನೇ ಯೇಸು ಕರ್ತನು. ಅದೇ ಭಾವವನ್ನು, ಅದೇ ಮನಸ್ಸನ್ನು ನೀವು ಹೊಂದಿಕೊಂಡವರಾಗಿದ್ದೀರಿ. ಇದಕ್ಕೆ ಸಾಕ್ಷಿ ಪವಿತ್ರಾತ್ಮನು ನಿಮ್ಮಲ್ಲಿ ಇರುವುದರಿಂದಲೇ ಅನೇಕ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಅಪ್ಪ, ತಂದೆ ಎಂಬುದಾಗಿ ಕರೆಯುತ್ತೀರಿ. ಹಾಗೆ ಕರೆಯಲ್ಪಡುವಂಥ ಆತ್ಮನನ್ನು ದೇವರು ನಿಮ್ಮಲ್ಲಿ ಕೊಡಲ್ಪಟ್ಟವರಾಗಿದ್ದಾರೆ. ಹಾಗಾಗಿ ಭಯಪಡಬೇಡ್ರಿ, ಶತ್ರುವನ್ನು ಗದರಿಸಿರಿ. ಕೆಲವೊಂದು ಸಂಗತಿಗಳನ್ನು ನೀವೇ ಗದರಿಸುವಾಗ ಅವೆಲ್ಲವೂ ಸಹ ನಿಮ್ಮನ್ನು ಬಿಟ್ಟು ಅಗಲಿ ಹೋಗಲ್ಪಡುತ್ತದೆ. ತಿರುಗಿ ಕರ್ತನು ನಿಮಗೆ ಹೇಳಲ್ಪಡ್ತಾ ಇದ್ದಾರೆ, ನೀವು ಭಯದಲ್ಲಿ ಬೀಳುವಂತಹ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದಂಥವರು. ಯೇಸು ಕರ್ತನ ಆತ್ಮವು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. ನಿಮ್ಮಲ್ಲಿ ಧೈರ್ಯದ ಆತ್ಮನಿರೋದ್ರಿಂದ ಕರ್ತನ ಸಮ್ಮುಖದಲ್ಲಿ ಧೈರ್ಯವಾಗಿರ್ರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರನ ಮುಟ್ರಿಯಪ್ಪ, ಇವರಲ್ಲಿರುವಂತಹ ಭಯ, ಕಳವಳಗಳೆಲ್ಲವನ್ನು ತೆಗೆದು ಹಾಕಲ್ಪಟ್ಟು ಮನಸ್ಸಮಾಧಾನವನ್ನು, ಧೈರ್ಯವನ್ನು ಅನುಗ್ರಹಿಸಿಕೊಟ್ಟು ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.